ಈಗ ಸಾಕಷ್ಟು ವರ್ಷದ ಗುರುಗಳಿದ್ದಾರೆ. ಅಂದ್ರೆ ನಮ್ಮ ಜಗತ್ತಿನ ಮಹೇಶಾಗಬಹುದು ಬಹಳ ಅನುಭವಗಳವರಿದ್ದಾರೆ. ನಮ್ಮ ಸಮಾಜದ ಅನೇಕ ಕಳಕಳಿ ಇದೆ. ನಮ್ಮೆಲ್ಲ ಗುರುಗಳ ಆಶೀರ್ವಾದ ಅಂತ ಭಾವಿಸಿಕೊಂಡು ಅವತ್ತು ಬಂದವತ್ತ ಈ ವೇದಿಕೆಯನ್ನು ಕುರಿತು, ಮಕ್ಕಳನ್ನ ಕುರಿತು, ಈ ಶಿಕ್ಷಣದ ಕುರಿತು ನನ್ನ ನದಿಗಳನ್ನ ಆಶೀರ್ವಾದ ಮಾಡಬೇಕಂತೇಳಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಾಳಹಸ್ತಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ಅಕ್ಷಮಾಲಾಂಕುಶಧರಾಂ ಪಾಶಪುಸ್ತಕಧಾರಣಿ ಮುಕ್ತಾಹಾರ ಸಮಾಯುಕ್ತ ಧ್ಯಾಯದೇವೀಂ ಸರಸ್ವತಿ ಶ್ರೀ ವಿಶ್ವಕರ್ಮ ಗಾಯತ್ರಿ ಮಹಿಳಾ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಗುರು ವಿಶ್ವಕರ್ಮ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆ ಹಳಿಕೇಡ್ ಈ 26ನೇ ವರ್ಷದ ವಾರ್ಷಿಕೋತ್ಸವದ ಜೊತೆಗೆ ಮಕ್ಕಳ ವಿವಿಧ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳ ಈ ದಿವ್ಯ ವೇದಿಕೆ ಮೇಲೆ ಆಸನರಾಗಿರುವಂಥ ಪರಮ ಪೂಜ್ಯರು ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಯಾದಗಿರಿ ಶಾಖಾ ಮಠ ಹುಮನಾಬಾದ್ರವರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಆಶೀರ್ವಚನವನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ಪೂಜ್ಯರಲ್ಲಿಯೂ ವಂದಿಸುತ್ತಾ ಬ್ರಹ್ಮಕುಮಾರಿಯ ನಮ್ಮ ಸಹೋದರಿಯಾಗಿರ್ತಕ್ಕಂಥ BK ಸುಮಂಜಿಯವರೇ, ಈ ವೇದಿಕೆಯ ಮೇಲೆ ಈ ಶಿಕ್ಷಣ ಸಂಸ್ಥೆಯ ಒಡೆಯರಾಗಿರುವಂಥ ಅಧ್ಯಕ್ಷರಾದಂಥ ಶ್ರೀಮತಿ ಶ್ಯಾಮಲಾ ಗಣಪತಿ ಪಂಚಾಳ್ ಚಳ್ಕಾಪುರವರ ಚಳ್ಕಾಪುರ ದಂಪತಿಗಳೇ, ಬೀದರ್ನಿಂದ ಮತ್ತು ಕಲಬುರಗಿಯಿಂದ ಆಗಮಿಸಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಂಥ ಶಾಲೆಯ ಎಲ್ಲ ಶಿಕ್ಷಕ ವೃಂದವೇ, ಮಾಧ್ಯಮ ಮಿತ್ರರೇ, ಪೋಷಕರೇ, ಮುದ್ದು ಮಕ್ಕಳೇ, ಗಣಪತಿ ಸರ್ ನಮ್ಮೆಲ್ಲ ಬಹಳ ಅಭಿಮಾನದಿಂದ ಗುರುಗಳು ಶಿಕ್ಷಣದ ಬಗ್ಗೆ, ಅನುಭವದ ಬಗ್ಗೆ ಒಳ್ಳೆಯ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿದ್ರು. ಗದ್ದಲ ನೋಡಿದ್ರೆ ಹೆಂಗೆ ನಡೆದದಪ್ಪ ಅಂತಂದ್ರೆ ಯಾರು ನಮ್ಮ ಮಾತು ಕೇಳ್ತಾರೋ ಇಲ್ಲೋ ಅನ್ನಂಗಾಗ್ಯದ. ನಾನು ಮೊದಲಿಗೆ ಬಂದ ಕೂಡಲೇ ಒಂದಿಷ್ಟು ಮಕ್ಕಳಿಗೆ ನಾನೊಂದು ಅರ್ಧ ಗಂಟೆ ಮೊದಲೇ ಬಂದಿದ್ದ, ಮ್ಯಾಕ್ ಬರಲಿಲ್ಲ ಅಷ್ಟೇ. ಒಂದಿಷ್ಟು ಸುಮ್ಮನೆ ಹುಡುಗರಿಗೆಲ್ಲ ಸುತ್ತಮುತ್ತ ಕೂಡಿಸ್ಕೊಂಡು ಮಾತಾಡಿಸ್ಲಿಕ್ಕತ್ತಿದ್ದ. ಮಾತಾಡೋಂಥ ಟೈಮ್ನೊಳಗ ಇಲ್ಲೇ ಇದ್ದಂಥ ಸುಮನ್ ಅಂತ ಯಾರೋ ಆ ಹುಡುಗಿಗೆ ಮಾತಾಡಿಸ್ದೇನ, ಏನಪ್ಪ ಪ್ರಾಣಿಗಳು ಹೆಂಗೆ ಮಾತಾಡ್ತಾವ, ಆಕಳುಗಳು ಅಂಬ ಅಂತವ ಅಂತ ಹೇಳಿದ್ರು. ಈ ಕಾಗಿ ಯಾಕೆ ಕಾಕ ಅಂತದ ಅಂತ ಕೇಳ್ದೇನ. ಅದಕ್ಕೆ ಆ ಹುಡುಗ ಹೇಳ್ದ, ಇಲ್ಲೇ ಎಲ್ಲೋ ಇದ್ದಂಗೆ ಕಾಣಿಸ್ತದ ಗುರುಗಳೇ, ಆ ಕಾಗಿಗೆ ಚಿಕ್ಕಪ್ಪ ಅಂತ ಅಲ್ಲಕ್ಕೆ ಬರದ್ರೆ ಅದಕ್ಕೆ ಕಾಕ ಅಂತದ ಅಂತ. ಅದು ಮಕ್ಕಳಲ್ಲಿ ಬಹಳ ವಿಶೇಷವಾಗಿರುವಂಥ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ಈ ಮಕ್ಕಳನ್ನ ಎತ್ತರ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಕೆಲಸ ಯಾರ್ದಪ್ಪ ಅಂತಂದ್ರೆ ಈ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಿರ್ತಕ್ಕಂಥವ್ರದ್ದು ಮತ್ತು ಶಿಕ್ಷಕರ ಪಾತ್ರ. ಅವರ ಸಣ್ಣ ವಯಸ್ಸಿನಲ್ಲಿ ಎಂತಹ ತಿಳುವಳಿಕೆ ಇರ್ತದಪ್ಪ ಅಂತಂದ್ರೆ ಆ ಮಗು ಮಾತಾಡ್ತಾ ಸುಮ್ಮನೆ ಬಿಡ್ಲಿಲ್ಲ. ಸ್ವಾಮಿಗಳೇ ಒಂದಿಬ್ಬರು ಸ್ವಾಮಿಗಳ ಮ್ಯಾಲ ಹೋದ್ರು, ಅವ್ರ ಬಟ್ಟಿನೂ ನಿಮ್ಮಂಗೆ ಇದ್ವು, ಮತ್ತು ನೀವು ಇಂಥದೇ ರೆಡ್ ಕಲರ್ದ ಬಟ್ಟೆ ಹಾಕೊಂಡು ಬಂದಿರಿ, ಇವು ನಿಮ್ಮ ಸಾಲಿ ಡ್ರೆಸ್ ಅವ ಅಂತ ಕೇಳ್ತಪ್ಪ. ನಾಂದ ಹೌದಪ್ಪ, ನೀವು ಹೆಂಗ ಸ್ಕೂಲ್ ಡ್ರೆಸ್ ಹಾಕೋತಿರಲ್ಲ ಆ ರೀತಿ ಇವು ಕೂಡ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಅವ ಅಂತ ಹೇಳ್ದೆ. ಅಂದ್ರೆ ಮಕ್ಕಳಲ್ಲಿ ಒಂದು ವಿಶೇಷ ಪ್ರತಿಭೆ ಇರ್ತದೆ. ಅದಕ್ಕೆ ಹೇಳ್ತಾರೆ ವಿದ್ಯೆ ಕಲಿಸದ ಗುರು. ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬೆಂದಬಿಸದ ತಾಯಿ ಕಡುವರಿಗಳ ನೋಡ ಸರ್ವಜ್ಞ ಅಂತಕ್ಕಂಥ ಮಾತದ. ಅದಕ್ಕೆ ಈ ದೇಶಕ್ಕೆ ಶ್ರೇಷ್ಠವಾಗಿರುವಂತಹ ನಾಗರಿಕರನ್ನ ಕೊಡುವಂತಹ ಕೆಲಸ ಯಾರು ಅಂತಂದ್ರೆ ಶಿಕ್ಷಕರದು. ಇವತ್ತು ವಿದ್ಯೆಯನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ಇರುವುದು ಶಿಕ್ಷಕರಿಗೆ. ಅದಕ್ಕೆ ನಾವು ಬಹಳಷ್ಟು ಕಡೆ ವೇದಿಕೆಗಳಲ್ಲಿ ಒಂದು ಮಾತನ್ನ ಹೇಳ್ತಿರ್ತೀವಿ, ಏನಪ್ಪಾ ಅಂತಂದ್ರೆ
ನಾವು ನಮ್ಮ ಮಕ್ಕಳು ಸರಿಯಾಗಿರಲಿ, ನಮ್ಮ ಮಕ್ಕಳು ಬೆಳೀಲಿ, ನಮ್ಮ ಮಕ್ಕಳು ಮನೆ ತಗೊಳ್ಳಿ, ನಮ್ಮ ಮಕ್ಕಳು ಹೊಲ ತಗೊಳ್ಳಿ, ನಮ್ಮ ಮಕ್ಕಳು ಉತ್ತಂಗದ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥದ್ದು ಎಲ್ಲ ತಂದೆ ತಾಯಿಯಂದ್ರು ನಾವು ನೀವೆಲ್ಲರೂ ಆಶೆ ಪಡ್ತೀವಿ. ಆದರೆ ಬೇರೆಯವರ ಮಕ್ಕಳು ಬೆಳೀಲಿ, ಬೇರೆಯವರ ಮಗ ಒಬ್ಬ DC ಆಗಲಿ, ಬೇರೆಯವರ ಮಗ ಒಬ್ಬ IAS ಅಧಿಕಾರಿ ಆಗಲಿ, ಬೇರೆಯವರ ಮಗ ಒಬ್ಬ ಲೆಕ್ಚರರ್ ಆಗಲಿ, ಬೇರೆಯವರ ಮಗ ಒಬ್ಬ ರಾಜಕಾರಣಿ ಆಗಲಿ ಅಂತ ಆಸೆ ಪಡೋದು ಯಾರಾದ್ರೂ ಇದ್ರೆ ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮಾತ್ರ. ಶಿಕ್ಷಕರಿಗೆ ಮಾತ್ರ ಇರ್ತದೆ, ಬೇರೆಯವರ ಮಕ್ಕಳು ಕೂಡ ಬೆಳೀಲಿ ಅಂತಕ್ಕಂಥ. ಅದಕ್ಕೆ ನಾವು ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಯಾರಿಗೆ ಒಪ್ಪಿಸಿರ್ತೀವಿ ಅಂತಂದ್ರೆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಒಪ್ಪಿಸಿರ್ತೀವಿ. ಬಹುಶಃ ವೇದಿಕೆ ನನಗೆ ಕೊನೆಯದಾಗಿ ಸಿಕ್ತು ಅನ್ಕೋತೀನಿ. ಒಂದು ಮಾತು ಬರ್ತದೆ, ಏನಪ್ಪಾ ಅಂತಂದ್ರೆ ಸ್ಟ್ರೈಕ್ನಾಗ ಮುಂದಿರಬಾರ್ದಂತ. ಸ್ಟ್ರೈಕ್ನಾಗ ಮುಂದಿರಬಾರ್ದು, ಯಾಕಂದ್ರೆ ಪೆಟ್ಟು ಬೀಳ್ತಾವ. ಭಾಷಣದಾಗ ಹಿಂದಿರಬಾರ್ದಂತ, ಮನೆಗೆ ಹಿರಿಮಗ ಆಗ್ಬಿಡದಂತ. ಆ ಮೂರು ಆಗಿನ್ನ ಇವತ್ತು. ಹಿಂಗಾಗಿ ಸಮಯ ಕಡಿಮೆ ಇರುವುದರಿಂದ ಅದಕ್ಕೆ ಒಬ್ಬ ಸಂಸ್ಕೃತದ ಸುಭಾಷಿತಕಾರ ಹೇಳ್ತಾನ, ವಿದೇಶಿ ಗಮನೋ ವಿದ್ಯಾ ಪರದೈವತ, ಸ್ವದೇಶಿ ಪೂಜತೆ ರಾಜ, ಸರ್ವತ್ರ ಪೂಜತೆ ವಿದ್ವಾನ್ ಅಂತಕ್ಕಂಥ ಒಂದು ಮಾತದ. ಇದ್ರ ಅರ್ಥ ಏನಪ್ಪಾ ಅಂತಂದ್ರ, ಇವತ್ತು ನಿಮಗ ಅನಿಸ್ತಿರ್ಬೋದು ಪೋಷಕರಿಗೆ, ಏನ್ರಿ ನಾವು ನಮ್ಮ ಮಕ್ಕಳು ಡ್ಯಾನ್ಸ್ ನೋಡಕ್ ಬಂದೀವಿ, ಆದ್ರೆ ಇವ್ರೇನೋ ಪ್ರವಚನ ಮಾಡ್ಕೊತ ಕುಂತಾರಲ್ಲ, ಹೌದಾಗ ನಿಮಗೆ ಅನಿಸ್ಬೋದು. ಆದ್ರೆ ಈ ಮಾತುಗಳು ಕೂಡ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಆಗ್ತಾವ. ವಿದೇಶಿ ಗಮನೋ ವಿದ್ಯಾ ಪರದೈವತ ಅಂದ್ರೆ ಈ ಸಂಸ್ಕೃತ ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರ, ಒಬ್ಬ ರಾಜ ಏನಾದ್ರೂ ಇದ್ದಪ್ಪ ಅಂತಂದ್ರ, ಅಥವಾ ಈ ಊರಾಗ ಒಬ್ಬ ಶ್ರೀಮಂತ ಇತ್ತಂದ್ರೆ ಆ ಶ್ರೀಮಂತನಿಗೆ ಈ ಊರಾಗ ಮಾತ್ರ ಗೌರವ ಕೊಡ್ತಾರೆ. ಅಥವಾ ಒಬ್ಬ ಒಂದು ಜಿಲ್ಲೆಯ MP ಇತ್ತಂದ್ರೆ ಆ ಜಿಲ್ಲೆ ಒಳಗೆ ಮಾತ್ರ ಅವನಿಗೆ ಬೆಲೆ ಇರ್ತದ. ವಿದೇಶಿ ಗಮನೋ ಸರ್ವತ್ರ ಪೂಜಿತ ವಿದ್ವಾನ್. ಆದ್ರೆ ಒಬ್ಬ ವಿದ್ಯಾವಂತ ಹಂಗಲ್ಲ. ಬೀದರ್ನೊಳಗೆ ಒಬ್ಬ ವಿದ್ಯಾವಂತ ಇತ್ತಂತಂದ್ರೆ ಅವನಿಗೆ ಹೊರದೇಶದ ಅಮೆರಿಕದಲ್ಲೂ ಬೆಲೆ ಸಿಗ್ತದ, ಲಂಡನ್ ಒಳಗೆ ಬೆಲೆ ಸಿಗ್ತದೆ. ಯಾವಾಗ ಸಿಗ್ತದಪ್ಪ ಅಂದ್ರೆ ಅವನಲ್ಲಿ ವಿದ್ಯೆ ಅಂತಕ್ಕಂಥ ಮಣಿ ಇರಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ನಾನು ಶಾಲೆ ಕಲಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿದರು. ಬಹುಶಃ ಸಮಯ ಹೆಚ್ಚಿಗೆ ತಗೊಳ್ಳಕತ್ತೀವಿ ಅಂತ ಅನಿಸ್ಬೋದು, ಕೆಲವು ನಿಮಿಷಗಳಲ್ಲಿ ಮುಗಿಸ್ತೀನಿ. ನಮ್ಮನ್ನ ಕಲಿಸ್ತಕ್ಕಂಥ ಪಾಠವನ್ನ ಮಾಡ್ತಕ್ಕಂಥ ಗುರುಗಳು ಹೇಳಿದ್ರು, ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ 25 ವರ್ಷ ನೀವೇನಾದ್ರೂ ವಿದ್ಯಾರ್ಥಿ ಜೀವನಕ್ಕೆ ನಿಮ್ಮ ಜೀವನವನ್ನು ಅರ್ಪಣೆಯನ್ನು ಮಾಡಿದ್ರೆ ಮುಂದಿನ 75 ವರ್ಷ ಜೀವನ ಆ ವಿದ್ಯೆ ನಿಮಗೆ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿದ್ರು. ಆ ವಿದ್ಯೆ ಮುಂದಿನ 75 ವರ್ಷವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ನಮ್ಮನ್ನ ಹೆಚ್ಚು ಕಾಪಾಡುವುದು ಯಾವುದಪ್ಪ ಅಂತಂದ್ರೆ, ನಾವು ನಮ್ಮ ಅಪ್ಪ ಹಂಗಿದ್ದ, ನಮ್ಮ ತಾತ ಹಿಂಗಿದ್ದ ಅಂತಕ್ಕಂಥದ್ದು ನಮಗೆ ಕಾಪಾಡ್ತದೆ ಗೊತ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ನಮ್ಮನ್ನ ಕಾಪಾಡ್ತವೆ. ಅದಕ್ಕಾಗಿ ವಿದ್ಯೆ ಅಂತಕ್ಕಂಥದ್ದು ಅದು ನಮ್ಮೊಳಗೆ ಅಳವಡಿಸ್ಕೊಳ್ಳುವಂತಹ ಕೆಲಸ ಆಗ್ಬೇಕು. ನಾವು ನೋಡ್ತಿರ್ತೀವಿ, ಅಂಬೇಡ್ಕರ್ ಅವರು ಒಂದು ಕಡೆಗೆ ಬರೀತಿರ್ತಾರೆ, ಎಲ್ಲ ಕಡೆ ಹೇಳ್ತಿರ್ತಾರೆ ನೋಡ್ರಿ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು. ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂತ, ದೇವಸ್ಥಾನದಲ್ಲಿ ಗಂಟೆ ಇರ್ತಾವ. ಈ ಭಾರತ ದೇಶ ಗುಂಡಾರಗಳಿಗೆ ಭಾರಿ ಎತ್ತಿರ್ತಕ್ಕಂಥದ್ದು. ಈ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳದಾವ, 18 ಶಕ್ತಿ ಪೀಠಗಳದಾವ. ಒಂದು ದೇವಿಯನ್ನ ಲಂಕಾಯಾಮ್ ಶಂಕರಿ ದೇವಿ ಅಂತಕ್ಕಂಥ ಶ್ಲೋಕದಿಂದ ಹೇಳಿದ್ರೆ 18 ಶಕ್ತಿ ಪೀಠಗಳದಾವ, 12 ಜ್ಯೋತಿರ್ಲಿಂಗಗಳವ. ಈ ರೀತಿ ಅನೇಕ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಈ ದೇಶ. ಆದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಅಂತಂದ್ರ, ದೇವಸ್ಥಾನದಲ್ಲಿ ಬಾರಿಸುವ ಗಂಟೆಗಿಂತ ಶಾಲೆಯಲ್ಲಿ ಬಾರಿಸುವ ಗಂಟೆಗಳು ಹೆಚ್ಚಾಗಬೇಕು, ಅವಾಗ ಈ ದೇಶ ಉದ್ಧಾರ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳಿದರು. ಅದು ಗಣಪತಿ ಮಾತ್ರ ಹೇಳಿದ್ರು, ನನಗೆ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಗುರುಗಳೇ ಅಂತಕ್ಕಂಥ ಮಾತನ್ನ ಹೇಳಿದರು. ಅದಕ್ಕೆ ಶಿಕ್ಷಣ ನಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾಗಿರುವಂತಹ ವಸ್ತು. ಅದನ್ನ ನಾವು ಅಲಂಕರಿಸ್ಕೊಳ್ಬೇಕು, ಅದನ್ನ ನಾವು ಆಹ್ವಾನ ಮಾಡ್ಕೊಳ್ಬೇಕು. ಆ ಆಹ್ವಾನ ಮಾಡಿಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಈ ದೇಶದ ಸತ್ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ ಅದ. ಈ ದೇಶ ಸುಭಿಕ್ಷೆಯಿಂದ ಇರಬೇಕಾಗಿತ್ತಪ್ಪ ಅಂದ್ರೆ ಈ ದೇಶವನ್ನ ಕಾಯ್ತಕ್ಕಂಥವ್ರು ಯಾರು ಅಂದ್ರೆ ರಕ್ಷಕರು. ದೇಶ ಸರಿಯಾಗಿರ್ಬೇಕಾಗಿತ್ತು ಅಂದ್ರೆ ಹೊರಗಡೆ ರಕ್ಷಕರು ಸರಿಯಾಗಿರ್ಬೇಕು. ಈ ದೇಶದ ಒಳಗಡೆ ಈ ದೇಶದ ಭಾರತೀಯ ನಾಗರಿಕರು ಸರಿಯಾಗಿರ್ಬೇಕಾಗಿತ್ತಪ್ಪ ಅಂತಂದ್ರೆ ಶಿಕ್ಷಕರ ಪಾತ್ರ ಬಹಳ ಮಹತ್ವ ಆಗ್ತದ. ಅದಕ್ಕೆ ಒಬ್ಬ ಶಿಕ್ಷಕ ತಾನು ಇದ್ದಲ್ಲಿಯೇ ಉಳ್ಕೊಂಡು ಬಹಳ ಎತ್ತರ ಮಟ್ಟಕ್ಕೆ ಬೇರೆಯವರ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂತ ಮನಸ್ಸು. ಅದಕ್ಕೆ ನಮ್ಮ ಗಣಪತಿ ಸರ್ ಅವರು ಈ ವೇದಿಕೆಯಲ್ಲಿ ಎಲ್ರಿಗೂ ಸನ್ಮಾನ ಮಾಡಿದ್ರು. ನನಗೆ ಅವಾಗ ಒಂದು ಮಾತನ್ನ ಅನಿಸ್ತು ಸರ್. ಏನ್ ಅನಿಸ್ತಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಜಾತಿ ಜನಾಂಗವನ್ನು ತೆಗೆದುಕೊಂಡು ಹೋಗಿದ್ರು. ಅದಾದ್ಮೇಲೆ ನಮ್ಮ ವಿಶ್ವಕರ್ಮರು, ಬಡಿಗ ಕಮಾರರು ಕೂಡ ತಮ್ಮ ಮನೆಗಳ ಮುಂದೆ ಎಲ್ಲ ಜಾತಿ ಜನಾಂಗದನ್ನು ತೆಗೆದುಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಡುವಂತಹ ಸಮಾಜ ಇದು. ನೀವು ಇವತ್ತು ಕೂಡ ಅಂತಹ ಒಂದು ಕೆಲಸ ನಡೀತಿ. ಏನಪ್ಪಾ ಅಂತಂದ್ರೆ ಇವನಾರವ ಎಂದೆನಿಸಿದ್ರಯ್ಯ.
ಇವ ನಮ್ಮವನೆಂದೆಸೈ, ಇವ ನಮ್ಮ ಮನೆಯ ಮಗನೆಂದೆಸೈ ಅಂತಕ್ಕಂಥ ಮಾತು ಕೂಡಲ ಸಂಗಮದ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಸಮಾಜ ಬಾಂಧವರಿಗೆ ಎಲ್ಲರಿಗೂ ಕೂಡ ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಮಾನದಿಂದ ಅಂತಹ ಮನಸ್ಸು ನಮ್ಮ ಅವರ ಹಿರಿಯ ಸಹೋದರರು, ಅವರ ಕುಟುಂಬನೇ ಒಂದು ಸಂಸ್ಕಾರದಿಂದ ಬಂದು ಅವರ ತಾಯಿ, ನಿಮ್ಮ ತಾಯಿಯವರ ಜೊತೆಗೆ ನಮ್ಮ ಅಜ್ಜಿಯವರ ಬಹಳ ಒಳ್ಳೆ ಒಡನಾಟ ಇತ್ತು. ನನ್ನ ಬಾಲ್ಯದಲ್ಲಿ ನಾನು ಈ ಊರಿಗೆ ಬಂದಂತ ನಿಮ್ಮ ಮನೆಯ ಗುರುಗಳಾಗಿರೋದ್ರಿಂದ ನಮಗ ಅದು ಪರಿಚಯ. ಹೀಗಾಗಿ ಶಿಕ್ಷಣವನ್ನ ಈ ದೇಶಕ್ಕೆ ನಾವು ವಿಶ್ವಕರ್ಮರಾಗಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರದ. ಶಿಲ್ಪಕಲೆಯಿಂದ ಗುಡಿಗುಂಡಾರಗಳನ್ನು ಕೊಟ್ಟಿದ್ದೇವೆ, ಜೊತೆಗೆ ಇವತ್ತ ಶಿಕ್ಷಣವನ್ನು ಕೊಡುವಂತಹ ಕೆಲಸ ಇಲ್ಲಿ ಆಗಿದೆ. ನಾನು ಏನೋ ಬಹಳಷ್ಟು ವಿದ್ಯಾರ್ಥಿಗಳನ್ನು ಕುರಿತು ಯಾವುದಾದ್ರೂ ಹಾಸ್ಯದ ವಿಷಯಗಳು ಏನೆಲ್ಲ ಹೇಳಬೇಕಂತಿತ್ತು. ಅದಕ್ಕೆ ಆ ಹುಡುಗ ನನ್ನ ಭೇಟಿಯಾಗಿರ್ತಕ್ಕಂಥ ಹುಡುಗ ಒಂದು ಸಣ್ಣ ಕಥೆ ಹೇಳ್ದ, ಅದನ್ನ ಹೇಳಿ ಮುಗಿಸ್ಬಿಡ್ತೀನಿ. ನಾನೊಂದು ಕಥೆ ಹೇಳ್ತೀನಿ ಗುರುಗಳೇ, ನೀವು ಕೇಳ್ತೀನಿ ಅಂತ ಹೇಳಪ್ಪ ಅಂದೆನ. ಅದಕ್ಕೆ ಹಿಂಗೊಂದು ಊರಾಗ್ರಿ ಒಂದು ದೆವ್ವ ಐತ್ರಿ ಅಂತ ನಾ ಹೂ ಅಂದೆ. ಆ ದೆವ್ವ ಗುರುಗಳೇ ಸೇಮ್ ನಿಮ್ಮಂಗೆ ತರ್ಬೇಕ ಅಂದ್ರೆ ಮಕ್ಕಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ, ಹಾಸ್ಯ ಇದೆಲ್ಲವೂ ಕೂಡ ಅಡಿಗಿರ್ತದ. ಅದನ್ನ ನಾವು ಕಂಡು ಹಿಡಿದು ಆ ಮಗು ಯಾವ ರೀತಿ ಹೋಗ್ಲಿಕ್ಕತ್ತದ, ಅದು ಗಣಿತದಾಗ ಬೆಳಿಲಿಕ್ಕತ್ತದ ಆ ನಿಟ್ಟಿನೊಳಗೆ ಬೆಳೆಸ್ತಕ್ಕಂಥದ್ದಾಗಬೇಕು, ಸಂಗೀತದಲ್ಲಿ ಬೆಳಿಲಿಕ್ಕತ್ತಪ್ಪ ಸಂಗೀತದಲ್ಲಿ ಬೆಳೆಸ್ತಕ್ಕಂಥದ್ದಾಗಬೇಕು. ಅದು ತಂದೆ ತಾಯಿಗಳು ಬೇರೆ ಮಾಡ್ತಾರೆ. ತಂದೆ ಕ್ರಿಕೆಟರ್ ಆಗಿರಲಿಲ್ಲ ಅಂತಂದ್ರೆ ಮಗ ಕ್ರಿಕೆಟರ್ ಆಗಬೇಕು ಆಸೆ ಪಡ್ತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಿಮ್ಮ ಮಗುವಿನಲ್ಲಿ ಯಾವ ಪ್ರತಿಭೆ ಅದ ಆ ಪ್ರತಿಭೆಯನ್ನು ಗುರುತಿಸ್ರಿ. ಆ ಪ್ರತಿಭೆಯನ್ನು ಗುರುತಿಸಿ ಆ ಮಗುವಿಗೆ ಅದೇ ರೀತಿಯ ಶಿಕ್ಷಣವನ್ನು ಕೊಟ್ಟರೆ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಭಾರತ ದೇಶ ಶಿಕ್ಷಣದಲ್ಲಿ ಬಹಳ ಅತಿ ಉನ್ನತವಾಗಿರುವಂತಹ ದೇಶ. ಈ ದೇಶದ ಮೂಲ ಶಿಕ್ಷಣವನ್ನು ನಾವು ಕಳ್ಕೊಂಡಿದ್ದೀವಿ. ಇಲ್ಲಿ 64 ವಿದ್ಯೆ 14 ಕಲಾ, ಈ ರೀತಿಯ ಕಲೆಗಳು, ಅನೇಕ ವಿದ್ಯೆಗಳು ಇರುವಂತಹ ಈ ದೇಶದ ಮೂಲ ಶಿಕ್ಷಣವನ್ನು ನಾವು ದೂರ ಮಾಡ್ಕೊಂಡಿದ್ದೀವಿ. ಆ ಮೂಲ ಶಿಕ್ಷಣವೂ ಕೂಡ ಈಗಿರ್ತಕ್ಕಂಥ ಶಿಕ್ಷಣ ಜೊತೆಗೆ ಸೇರಿಕೊಂಡಾಗ ಇದು ಭವ್ಯ ಭಾರತ ಆಗಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಮಾತನ್ನ ಹೇಳಿ ಸಮಯ ಬಹಳಷ್ಟು ಆಗಿದೆ. ನಮ್ಮನ್ನು ಕರೆಸಿ ನಮ್ಮಿಂದ ಆಶೀರ್ವಚನವನ್ನು ಮಾಡಿಸಿರ್ತಕ್ಕಂಥ ಗಣಪತಿ ಸರ್ ಅವರು ಇಂಥ ಟೆನ್ಷನ್ ಒಳಗೆ ನಗಲಿಕತ್ತಾರ. ಅವ್ರಿಗೆ ಯಾವ ಡ್ಯಾನ್ಸ್ ಮಾಡಿಸೋದು, ಯಾವ ಪೋಷಕರು ಏನಂತಾರೋ ಅಂತಕ್ಕಂಥದ್ದು ಇದ್ರೂ ಕೂಡ ನಮ್ಮಿಂದ ಆಶೀರ್ವಚನವನ್ನು ಮಾಡಿಸಿ ಸದಾ ಹಸನ್ಮುಖಿಗಳಾಗಿರ್ತಕ್ಕಂಥ ನಗಬೇಕು. ಒಂದು ನಿಮಿಷವನ್ನು ಮಾತನ್ನ ಹೇಳ್ತಾರೆ, ಯಾವ ವರ ಕೇಳಬೇಕಂದ್ರೆ ನಗುವ ನಗಿಸುತ್ತ ವರ ಮಿಂಗಿ ಬೇಡಿಕೊಳ್ಳುವಂತ ಒಂದು ಮಾತದ. ಅಂತಹ ವರ ಅವ್ರಿಗೆ ಪಡ್ಕೊಂಡಿದ್ದಾರೆ. ನಮ್ಮನ್ನ ಈ ಒಂದು ಪುಣ್ಯಕ್ಷೇತ್ರ ಸೀಮಿನಾಗಣ ಪುಣ್ಯಕ್ಷೇತ್ರದಲ್ಲಿ ನಾವು ಕರೆಸಿ ನಮ್ಮಿಂದ ಆಶೀರ್ವಾದ ಮಾಡಿಸತಕ್ಕಂಥ ಈ ಶಿಕ್ಷಣ ಸಂಸ್ಥೆಗೆ ಎಲ್ಲ ಪದಾಧಿಕಾರಿಗಳಿಗೆ, ಗಣಪತಿ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ. ಓಂ ನಮೋ ವಿಶ್ವಕರ್ಮಣೆ, ಸರ್ವೇ ಜನಃ ಸುಖಿನೋ ಭವಂತು. ಮಕ್ಕಳಿಗೆ ಮನಮುಟ್ಟುವಂತೆ ಶಿಕ್ಷಕರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲರಿಗೂ ಸಹಿತ ಬಹಳ ಉತ್ತಮವಾದಂಥ ಅಂಶವನ್ನು ಒಳಪಡಿಸಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಗೆ ಆಶೀರ್ವಾದ ಮಾಡಿದ್ದಾರೆ, ನನಗೂ ಆಶೀರ್ವಾದ ಮಾಡಿದ್ದಾರೆ, ಮಕ್ಕಳಿಗೂ ಆಶೀರ್ವಾದ ಮಾಡಿದ್ದಾರೆ, ಪೋಷಕರಿಗೂ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಹೇಳಿದ ನಿಜ ಮಾತು. ಯಾಕಂತ ಕೇಳಿದ್ರೆ ನಾನು ಕೇವಲ 3 ತಿಂಗಳಲ್ಲ ರಿಟೈರ್ಮೆಂಟ್ ಆಗೋಯ್ತು. ನನ್ನ ರಿಟೈರ್ಮೆಂಟ್ ಎಷ್ಟು ದಿವಸದಾಗ ಈಗ 3 ತಿಂಗಳದರಂದು ಬಹಳ ಜನ ಅಂದರು ಗಣಪತಿ ಸರ್ ರಿಟೈರ್ಮೆಂಟ್ ಆಗುತ್ತದೆ ಅಂತ ಹೇಳಿದ್ರು. ನನ್ನ ರಿಟೈರ್ಮೆಂಟ್ ಆಗಿಲ್ಲ, ಆದ್ರೆ ಶಾಲಾ ಶಿಕ್ಷಣ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ತೇವೆ. ಅದಕ್ಕೆ ದಯವಿಟ್ಟು ನೀವು ಗುರುಗಳ ಆಶೀರ್ವಾದ ಮೇಲದ ಸುಮಾರು 30 ವರ್ಷದ ನೌಕರಿ ಸೇವೆಯಲ್ಲಿ ನನಗೆ ಏನು ಕೊಂದು ಕೊರತೆ ಬರಲಾರದಂತೆ ಅನೇಕ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೇನೆ, ಅನೇಕ ಆಯುರ್ವೇದಿಕ್ ಔಷಧ ಕೊಟ್ಟಿದ್ದೇನೆ. ಸುಮಾರು ನನ್ನ ಕೈಯಲ್ಲಿ 1000 ಜನರಿಗೆ ಆಯುರ್ವೇದಿಕ್ ಔಷಧಗಳನ್ನು ಕೊಟ್ಟಿದ್ದೇನೆ. ಇವತ್ತು ಬೆಂಚಿಚೋಳಿಯಲ್ಲಿ ಬರ್ತಕ್ಕಂಥ ಇವತ್ತು ಊರು ಪೂರ್ತ ಚೆನ್ನಾಗಿರ್ತಾರೆ. ಗಣಪತಿ ಮಾಸ್ಟರ್ ಅಂದ್ರೆ ನನಗೆ ದೊಡ್ಡ ಒಂದು ಉನ್ನತವಾದಂಥ ಒಂದು ನನಗೆ ಆಶೀರ್ವಾದ ಮಾಡ್ತಾರೆ. ಚಿಕ್ಕವರು ಇವತ್ತು ಶಾಲೆಯಲ್ಲಿ ಬೆಂಚಿಚೋಳಿಯವರೇ ಹೆಚ್ಚಿನ ಅಡ್ಮಿಷನ್ ಇದೆ ನಮ್ಮ ಶಾಲೆಯಲ್ಲಿ. ಮತ್ತು ನಿಮ್ಮೂರು ಶಾಲೆ ಇರ್ತಕ್ಕಂಥ ಪೋಷಕರು ಸಹಿತ ನಮ್ಮ ಶಾಲೆಯಲ್ಲಿ ಅವರೇ ಬಂದು ಅಡ್ಮಿಷನ್ ಮಾಡಿದ್ದಾರೆ. ಮತ್ತು ನಂತಪುರ ವಾಡಿಯವರು ಬಂದಿದ್ದಾರೆ, ಸುತಾಳಗೇರಿಯವರು ಬಂದಿದ್ದಾರೆ. ಸುತಾಳಗೇರಿಯಲ್ಲಿ ಅನೇಕ ಶಾಲೆಗಳಿವೆ ಮತ್ತು ಸುಂದರವಾದ ಶಾಲೆ ಇದೆ. ಆದರೆ ಸುತಾಳಗೇರಿಯಲ್ಲಿ ಎಲ್ಲರೂ ಪೋಷಕರು ನಮ್ಮ ಶಾಲೆಯಲ್ಲಿ ಸರಳ ಅಂತವರು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ದಾರೆ. ಸುಮಾರು ಹಳಿಕೆಡದಲ್ಲಿ 53 ಶಾಲೆಗಳಿವೆ. ಹಳಿಕೆಡದಲ್ಲಿ 53 ಶಾಲೆಗಳಿವೆ. ಆದ್ರೆ ಕನ್ನಡ ಮಾಧ್ಯಮ ಶಾಲೆ ಈಗ ಕಾರ್ಯಕ್ರಮ ಮಾಡಲು ನಮ್ಮ ಒಳ್ಳೆಯ ಶಾಲೆ. ನಾವು ಹೆಮ್ಮೆ ಹೇಳ್ಕೊತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಆದ್ರೆ ನೀವೆಲ್ಲರ ಆಶೀರ್ವಾದ ನನ್ನ ಮೇಲೆ ಅದಂತೂ ಬಹಳಷ್ಟು ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಈಗ ಮಕ್ಕಳಿಗೆ ನೇರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಪ್ರಸಾದ ಮಾಡಿದ್ದಾರೆ. ದಯವಿಟ್ಟು ಒಂದು ಪೋಷಕರುಗಳು
ಇಂಗ್ಲಿಷ್ ಶಿಕ್ಷಕರಿದ್ದಾರೆ, ನಮ್ಮ ವಿಠಲ್ ಸರ್, ಅವ್ರ ಸತ್ಯಪತಿಗಳು ಅವರು ಅದರ ಕೈಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ ಅವರು ಇಂಗ್ಲಿಷ್ ಹೇಳ್ತಾ ಇದ್ದಾರೆ. ನಮ್ಮ ಶಾಲೆಗೆ ಅವರು ಬಂದು ಮಕ್ಕಳು ಫ್ರೀಯಾಗಿ ಇಂಗ್ಲಿಷ್ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಅವರು ಸ್ವತಃ ಆಗಿ ದಯವಿಟ್ಟು ವ್ಯಕ್ತಿಯ ಬಂದು ಅವರು ನಮ್ಮ ಸನ್ಮಾನವನ್ನು ಸಲ್ಲಿಸಬೇಕಂತ ನಾನು ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೊಡೋದು